ಮತ್ತೇನಿದೆ ದೀಪಾ? ಹಾಂ ಸರ್, ಇವತ್ತು ಪೇಪರಲ್ಲಿ ಓದಿದೆ ನಾನು 3 ಡೈರೆಕ್ಟರ್ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ. ಅದರಲ್ಲಿ ಗುರುಪ್ರಸಾದ್ ಒಬ್ರು ನೀವು ಮಾತಾಡ್ಸಿದ್ದೀರಾ, ಸೊ ಅದ್ರ ಬಗ್ಗೆ. ಅಂದ್ರೆ ಗುರುಪ್ರಸಾದ್, ಸೂರಿ, ಭಟ್ರು ಒಂದು ರೀತಿಯ ಕನ್ನಡದ ತ್ರಿಮೂರ್ತಿ. 3 ಜನ ಪ್ರತಿಭಾವಂತರು. ನಮ್ಮಲ್ಲಿ 3 ಜನ ಪ್ರತಿಭಾವಂತರು ಸೇರಿ ಒಂದು ಸಿನಿಮಾ ಮಾಡುವಂಥದ್ದು ಇದೊಂದು ದಾಖಲೆ. ಪ್ರತಿಭೆಗಳು ಅತಿಯಾಗಿ ಒಟ್ಟಾದಾಗ ಅಲ್ಲಿ ಘರ್ಷಣೆಯಾಗಿ ಒಂದು ಬಿಗ್ ಬ್ಯಾಂಗ್ ಥಿಯರಿ ಹುಟ್ಕೊಳ್ಳಬಹುದು, ಗೊತ್ತಿಲ್ಲ ನಮಗೆ. ಆದರೆ ಏನೋ ಒಂದು ಹುಟ್ಕೊಳ್ತದೆ. ಅದಕ್ಕೆ ನಾವು 3 ಜನರನ್ನು ಮಾತಾಡಿಸ್ಲಿಕ್ಕೂ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ಗುರುಪ್ರಸಾದ್ನನ್ನು ನೇರವಾಗಿ ಮಾತಾಡಿಸ್ಬೇಕು ಅಂತ ಅವರೊಟ್ಟಿಗೆ ನಾವು ಈಗ ನಿಮ್ಮ ಎದುರನ್ನೇ ನಾನು ಈಗ ಅವರೊಟ್ಟಿಗೆ ಮಾತಾಡಲಿಕ್ಕಿದ್ದೇನೆ. ಬಹುಶಃ ಅವರ ಮಾತಿನ ಮೇಲೆ ನಾವೊಂದು ತೀರ್ಮಾನಕ್ಕೆ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ ಗಣಪತಿ ಅವರೇ, ಹೇಳಿ. ಎಲ್ಲಿವರೆಗೆ ಬಂತು ನಿಮ್ಮ ಡೈರೆಕ್ಟರ್ ಸ್ಪೆಷಲ್? ಇವತ್ತು ರೆಕಾರ್ಡಿಂಗ್, ಲಾಸ್ಟ್ ಡೇ ಆಫ್ ರೆಕಾರ್ಡಿಂಗು. ಈ ಮಂತ್ ಎಂಡಲ್ಲಿ, ಆಗಸ್ಟ್ ಮಂತ್, ನಮ್ಮ ಜುಲೈ ಎಂಡಲ್ಲಿ ಕಾಪಿ ಬರ್ತಾ ಇದೆ. ಸೆನ್ಸಾರ್ ಆಗ್ತಿದ್ದಂಗೆ ಆಗಸ್ಟ್ 2nd ವೀಕ್ ಅಥವಾ 3rd ವೀಕ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದೀವಿ. ನಿಮ್ಮ ಡೈರೆಕ್ಟರ್ ಸ್ಪೆಷಲ್ ನೋಡಬೇಕು ಅಂತ ಬಹಳ ಕಾದಿದ್ದೇವೆ. ಅದರ ಮಧ್ಯೆ ನಿನ್ನೆ ಒಂದು ಸುದ್ದಿ ಓದಿದೆವು. ಕನ್ನಡದ ತ್ರಿಮೂರ್ತಿಗಳಾದಂಥ ನೀವು ಮತ್ತು ಸೂರಿ, ಭಟ್ರು 3 ಜನ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದೀರಿ ಅಂತ. ಹೌದಾ ಇದು? ಅದು ಆ್ಯಕ್ಚುಲಿ ಚರ್ಚೆಯ ಹಂತದಲ್ಲಿದೆ. ಒಂದು ಮೀಟಿಂಗ್ ಅಂತೂ ಮಾಡಿರೋದು ಸತ್ಯ. ನಾನು, ಭಟ್ರು ಮತ್ತು ಸೂರ್ಯವರು ಕೂತು ಏನಂದರೆ, ಸಿನಿಮಾ ನಿರ್ದೇಶಕನ ಮಾಧ್ಯಮ, ಒಬ್ಬ ದೊಡ್ಡ ನಿರ್ದೇಶಕ, ಹಾಲಿವುಡ್ ನಿರ್ದೇಶಕ ಹೇಳೋ ಮಾತಿದು ಏನಂದರೆ, ಒಬ್ಬ ನಿರ್ದೇಶಕ ತಲೆ ಕೆಡಿಸ್ಕೊಂಡ್ರೆ 10 ಜನ ಹೀರೋಗಳನ್ನ ಸೃಷ್ಟಿ ಮಾಡಬಲ್ಲ ಅಂತ. ಆದರೆ 10 ಜನ ಹೀರೋಗಳು ಸೇರಿ ಒಬ್ಬ ನಿರ್ದೇಶಕನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಇದು ಸತ್ಯ. ಸೊ ನಿರ್ದೇಶಕನ ಮಾಧ್ಯಮ ಆದ್ದರಿಂದ ಕೆಲವು ನಿರ್ದೇಶಕರು ಸೇರಿ ಅವರಲ್ಲಿರುವಂತಹ ಎಕ್ಸ್ಪರ್ಟೈಸ್ಗಳನ್ನ ಬಳಸಿ, ಈಗ ಭಟ್ರು ಒಂದು ಸ್ಟ್ರೆಂತ್ ಇದೆ, ಸೂರಿಗೊಂದು ಸ್ಟ್ರೆಂತ್ ಇದೆ, ನನಗೊಂದು ಸ್ಟ್ರೆಂತ್ ಇದೆ, ಸೇರಿ ಒಂದಷ್ಟು ಒಳ್ಳೆಯ ಚಿತ್ರಗಳನ್ನ ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ. ಕನ್ನಡ ಕೆಲವು ಒಳ್ಳೆಯ ವಿಶೇಷವಾದ ಚಿತ್ರಗಳನ್ನ ಕೊಡೋದು ನನ್ನ ವಿಷನ್ ಕೂಡ ಅದೇ. ಆ ತರಹದ ಒಂದು ಅವಕಾಶ ಒದಗಿ ಬಂದಿದೆ. ಹಾಗಾಗಿ ಸಾಧ್ಯತೆ ಇದೆ, ಚರ್ಚೆ ನಡೀತಿದೆ. ನಾನಂತೂ ಉತ್ಸುಕನಾಗಿದ್ದೀನಿ. ಭಟ್ರು ಮತ್ತು ಸೂರಿ ಕೂಡ ಎಕ್ಸೈಟ್ ಆಗಿದ್ದಾರೆ ಈ ಥರದೊಂದು ಪ್ರಾಜೆಕ್ಟ್ ಮಾಡೋಣ ಅಂತ. ಈಗ ಡೈರೆಕ್ಟರ್ ಯಾರಿಲ್ಲಿ? ಈ ಶಿಪ್ಪಿನ ಕ್ಯಾಪ್ಟನ್ ಯಾರು? ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಹೇಗೆ ಹಂಚಿಕೊಳ್ತೀರಿ ನೀವು? ಹೀಗೆ ಒಂದು ಸಂಸಾರದಲ್ಲೂ ಕೂಡ ಗಂಡ ಹೆಂಡತಿಯಿಂದ ಗಂಡಗೊಂದಷ್ಟು ಜವಾಬ್ದಾರಿಗಳು, ಹೆಂಡತಿಗೊಂದಷ್ಟು ಜವಾಬ್ದಾರಿಗಳು, ಅವರಿಬ್ಬರು ಸೇರಿ ಸಂಸಾರ ಅಂತ ನಡೆಸೋಕ್ಕಾಗೋದು, ಒಂದು ಮನೆ ಅಂತ ಕಟ್ಟೋಕ್ಕಾಗೋದು. ಹೀಗೆ ಇಲ್ಲಿ ಕೂಡ 3 ಜನ. ಒಂದು ಚಿತ್ರ ಅಂತ ಬಂದಾಗ ಅದರ ನಿರ್ದೇಶನ ಹೊಣೆಗಾರಿಕೆ ಯಾರು ತೊಗೋಬೇಕು, ಪ್ರೊಡಕ್ಷನ್ ಹೊಣೆಗಾರಿಕೆ ಯಾರು ತೊಗೋಬೇಕು, ಸಂಭಾಷಣೆ ಹೊಣೆಗಾರಿಕೆ ಯಾರು ತೊಗೋಬೇಕು, ಆಮೇಲೆ ಆ ಕಥೆಗೆ ಒಂದು ಗ್ರಾಫ್ ಅಂತ ಇರುತ್ತೆ, ಒಂದು ಗ್ರಾಮರ್ ಅಂತ ಇರುತ್ತೆ. ಸುಮ್ಮನೆ ಏನೋ ಒಂದು ಮಾಡಿಬಿಡೋದಲ್ಲ, ಒಂದು ಸೂಪರ್ಫಿಷಿಯಲ್ ಫಿಲ್ಮ್, ಮೇಲ್ಮೈ ಚಿತ್ರಗಳು ಅಂತ ಒಂದಷ್ಟು ಸೀನ್ಗಳನ್ನ ಜೋಡಿಸ್ಬಿಟ್ಟು ಇದು ಸಿನಿಮಾ ಅಂತ ಅದಲ್ಲ. ಸಿನಿಮಾ ಹಿಂದೆ ಒಂದಷ್ಟು ಗ್ರಾಮರ್ ಇರಬೇಕು. ಆ ಗ್ರಾಮರ್, ಯಾವ ಗ್ರಾಮರ್ನ ಅಟೆಂಡ್ ಮಾಡ್ತಾ ಇದ್ದೀವಿ, ಆಡಿಯನ್ಸ್ಗೆ ಎಷ್ಟು ಆನಂದ ಕೊಡಬೇಕು ನಾವು, ಯಾವ ಬಡ್ಜೆಟಲ್ಲಿ, ಯಾರ ನಾಯಕತ್ವದಲ್ಲಿ, ಅಥವಾ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾ, ಇವೆಲ್ಲ ತುಂಬ ಚರ್ಚೆಗಳು ನಡೆಯುತ್ತದೆ. ಅವೆಲ್ಲ ನಡೆದ ನಂತರ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇನ್ನೂ ತುಂಬ ಬೇಗ ಪ್ರಶ್ನೆ ಕೇಳಿದಿರಿ. ಬಟ್ ಐ ಥಿಂಕ್ ಇನ್ನೊಂದು ತಿಂಗಳಲ್ಲಿ ಕೆಲವು ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ. ಪುನೀತ್ಗಾಗಿ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಿ ಅಂತ ಬಂದಿದೆ. ಈ ಹಂತದಲ್ಲಿ ಇದಕ್ಕೆ ಬೇಡ ಉತ್ತರ, ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ, ಇದೊಂದು ಸಸ್ಪೆನ್ಸ್ ಆಗಿರಲಿ. ಗುರುಗಳೇ, ಕನ್ನಡದಲ್ಲಿ ಇದು ಮೊದಲನೇ ಪ್ರಯೋಗ. ಬಹುತೇಕ ನನಗನ್ನಿಸೋದು ಇದೊಂದು ರೀತಿಯ ಚಾರಿತ್ರಿಕವೂ ಹೌದು. ಈ ಪ್ರಯೋಗದಲ್ಲಿ ನೀವು ಗೆಲ್ತಿರಿ ಅನ್ನುವಂಥ ವಿಶ್ವಾಸ ಇದೆಯಾ? ಏನಾಗುತ್ತೆ, ಯಶಸ್ಸು ಅನ್ನೋದು ಅದೃಷ್ಟದ ಫಲ ಅಂತ ನಾನು ನಂಬಲ್ಲ. ಪ್ರತಿಭೆ ಪ್ಲಸ್ ಪರಿಶ್ರಮ ಪ್ಲಸ್ ತಾಳ್ಮೆ = ಅದೃಷ್ಟ ಅಂತ ನಂಬೋ ನಾನು. ಅಂದರೆ ಈಗ ನಾವು ಒಂದು ಯಶಸ್ಸು ಅಂದರೆ ನಾವು ಆಡಿಯನ್ಸ್ನ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದಾಗ ಯಶಸ್ಸು ಸಿಗುತ್ತೆ. ಅದ್ಭುತವಾಗಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂದರೆ ಹೇಗೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಮ್ಮ ತಲೆಗಳೆಲ್ಲ ಖರ್ಚು ಮಾಡಬೇಕಾಗತ್ತೆ. ಸೊ ನಾವು 3 ಜನ ನಮ್ಮ ಈಗೋಗಳನ್ನೆಲ್ಲ ಹೊರಗಿಟ್ಟು, ಈಗೋ ಅಂತಂದರೆ ನಮ್ಮ ಕೆಲಸದ ಒಂದೊಂದು ಸ್ಟೈಲಲ್ಲಿ ನಾವು ಕೆಲಸ ಮಾಡ್ತಿರೋವಂಥವ್ರು. ನಮ್ಮದೆಲ್ಲ ಈ ಚಪ್ಪಲಿನ ಹೇಗೆ ನಮ್ಮ ಮನೆಯಿಂದ ಆಚೆ ಬಿಡ್ತೀವಿ ಹಾಗೆ ಈಗೋನೆಲ್ಲ ಹೊರಗಡೆ ಬಿಟ್ಟು ಕೂತು, ಯಾರು ದೊಡ್ಡವರಲ್ಲ, ನಾವೆಲ್ಲರ ಕೂಲಿ ಕೆಲಸ ಸ್ಟೈಲ್ ಮಾಡ್ತಾ ಇರೋದು. ನಮ್ಮ ಉದ್ದೇಶ ಒಂದೇ, ಆಡಿಯನ್ಸ್ನ ಮ್ಯಾಕ್ಸಿಮಮ್ ಎಂಟರ್ಟೈನ್ ಮಾಡಬೇಕು ಅಂತ. ಅವ್ರು ಎಷ್ಟು ಎಂಟರ್ಟೈನ್ ಮಾಡ್ತೀವಿ ಅಷ್ಟು ಒಳ್ಳೆಯ ಯಶಸ್ಸು ಸಿಗುತ್ತೆ ಅನ್ನೋದು. ಸೊ ಹಾಗಾದ್ರೆ ಆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ಏನೇನು ಅಂತ ಫಸ್ಟ್ ಡಿಫೈನ್ ಮಾಡ್ಕೋಬೇಕು ಅಲ್ವಾ. ಸೊ ಈ ಪ್ರಾಸೆಸ್ಸಲ್ಲಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಸಂಭಾಷಣೆಗೆ ಅಂತ ಕೂತ್ಕೊಂಡ್ರೆ, ನಾನು ನಗಿಸ್ಲೇಬೇಕು ಅಂತ ಕೂತ್ಕೊಂಡ್ರೆ, ನಾನು ತಪಸ್ಸು ಕೂತಂಗೆ ಕೂತ್ಕೊಂಡ್ರೆ ಖಂಡಿತವಾಗಿ ನಗಿಸ್ಬಲ್ಲೆ ಸಂಭಾಷಣೆಯಲ್ಲಿ. ಭಟ್ರು ಕೂತು ಒಂದು 5 ಒಳ್ಳೆಯ ಹಾಡುಗಳನ್ನು ಬರ್ತ್ಕೊಡಿ ಅಂತ ಕೇಳಿದ್ರೆ ಬೇರೆ ಬೇರೆ ಫ್ಲೇವರಲ್ಲಿ, ಅವರ ರೆಗ್ಯುಲರ್ ಫಾರ್ಮೇಟ್ ಅಲ್ಲದೆ ಬೇರೆ ಫ್ಲೇವರಲ್ಲಿ ಅಂದರೆ ಖಂಡಿತವಾಗಿ ಬರ್ಕೊಡ್ಬಲ್ಲ, ಯಾಕೆಂದರೆ ಅಷ್ಟು ಇದಿರೋಂಥವ್ರು. ಸೂರಿ ಶಾರ್ಟ್ ಕಂಪೋಸಿಂಗು ಇದೆಲ್ಲ ಅದ್ಭುತವಾದ ಇದು ನಾವು ನೋಡಿದ್ದೀವಿ. ಅಣ್ಣ ಮಣ್ಣು ನೋಡಿದ್ದೀವಿ, ಜಾಕಿ ನೋಡಿದ್ದೀವಿ. ಶಾರ್ಟ್ಸ್ ಅದ್ಭುತವಾಗಿ ಇದು ಮಾಡ್ತಾರೆ. ದುನಿಯಾ ಎಷ್ಟು ಚೆನ್ನಾಗಿದೆ, ಇಂತಿನ ಪ್ರೀತಿ ಎಷ್ಟು ಚೆನ್ನಾಗಿದೆ ಅವ್ರದ್ದು. ಸೊ ಶಾರ್ಟ್ ಒಬ್ಬ ಪೇಂಟರ್ ಥರ ಅವ್ರು ಒಂದೊಂದೇ ಫ್ರೇಮ್ನ ಮುದ್ದಿಸಿ ಮಾಡ್ತಾರೆ. ಸೊ ಇವೆಲ್ಲ ಸ್ಟ್ರೆಂತ್ಗಳು, ಒಬ್ಬೊಬ್ಬರು ಸ್ಟ್ರೆಂತ್ಗಳು ಸೇರಿ ಹೈ ಎಂಟರ್ಟೈನ್ಮೆಂಟ್ ಕೊಟ್ಟಾಗ ಹೈ ಡೋಸ್ ಆಫ್ ಎಂಟರ್ಟೈನ್ಮೆಂಟ್ ವಿಲ್ ಗಿವ್ ಅಸ್ ದ ರಿಸಲ್ಟ್ ಅಂತ ಹೇಳಿ. ಹಾಗಾಗಿ ಐ ಕ್ಯಾನ್ ಪ್ರಾಮಿಸ್ ಇದು. ಅದಕ್ಕೆ ಬೇಕಾದ ಪೇನ್ ನಾವು ತೊಗೋತೀವಿ ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ. ನಮ್ಮಲ್ಲಿ
ನಿರ್ದೇಶಕರು ಮತ್ತು ನಟರ ಮಧ್ಯೆನೇ ಒಂದು ಸಿನಿಮಾ ಗೆದ್ದಾಗ ಈಗೋ ಕ್ಲಾಶಸ್ ಆಗುತ್ತೆ. ಅದರಂಥ ಪರಿಸ್ಥಿತಿಯಲ್ಲಿ ನೀವು 3 ಜನ 3 ಪ್ರತ್ಯೇಕವಾದಂಥ ಟ್ರ್ಯಾಕ್ ಅನ್ನು ಹೊಂದಿದವರು, ಗೆಲುವನ್ನು ಹೊಂದಿದವರು, ನಿಮ್ಮ ಮಧ್ಯೆ ಈಗೋ ಕ್ಲಾಶ್ ಬರುವುದಿಲ್ಲ ಅಂತ ಗ್ಯಾರಂಟಿ ಏನು? ಈಗ ಅಲ್ಲ, ಏನಾಗುತ್ತೆ, ಮೀಟಿಂಗ್ ನಡೆಯೋ ಹೊತ್ತಿನಲ್ಲೇ ನಡೆಯುತ್ತೆ, ಈಗೋ ಕ್ಲಾಶ್ ಅಂತ ಇದ್ದೇ ಇರುತ್ತೆ. ನೀವು ಹೇಳ್ತೀರಿ ಸರಿ ಇಲ್ಲ ಅಂತ ನಾನು ಅಂದಾಗ ಅವ್ರ ಕೋಪ ಬರ್ಲಿಕ್ಕೆ ಸಾಧ್ಯ, ಅವ್ರು ಹೇಳ್ತೀರಿ ಸರಿ ಇಲ್ಲ ಅಂದಾಗ ಇನ್ನೊಬ್ರು ಕೋಪ ಬರಲಿ. ಸೊ ಹೀಗೆಲ್ಲ ಇದ್ದೇ ಇರುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ. ಈಗ 3 ಜನ ಸೇರ್ತಾರೆ ಅಂತಂದಾಗ ನಮ್ಮ ಸ್ನೇಹಿತರುಗಳೇ ಸೇರಿದ್ರು ಅಷ್ಟು ಕಿತ್ತಾಟ ಜಗಳ ಎಲ್ಲ ಇರುತ್ತೆ. ಒಂದು ಒಳ್ಳೆಯ ಸ್ಕ್ರಿಪ್ಟು ತುಂಬ ಕಿತ್ತಾಟಗಳ ಮೇಲೆ ನಿಂತಿರುತ್ತೆ ಅಂತ. ಯಾಕೆಂದರೆ ಸುಮ್ಮನೆ ಒಪ್ಕೊಳ್ಳೋದಲ್ಲ. ನಾನೇನೋ ಒಂದು ಪಾಯಿಂಟ್ ಹೇಳಿದೆ, ಒಂದೇ ಮಾತ್ರಕ್ಕೆ ಭಟ್ರು ಒಪ್ಕೋಬೇಕು ಅಂತಿಲ್ಲ, ಭಟ್ರು ಹೇಳಿದ್ದು ನಾನು ಒಪ್ಕೋಬೇಕು ಅಂತಿಲ್ಲ, ನಾವಿಬ್ಬರು ಹೇಳಿದ ಒಂದು ಸೂರಿ ಒಪ್ಕೋಬೇಕು ಅಂತೇನಿಲ್ಲ. ತುಂಬ ದೊಡ್ಡ ಮಟ್ಟದ ಜಗಳ. ಈಗ ನಿಮ್ಮ ತಮಿಳಲ್ಲಿ ಕೆಲವು ಸಿನಿಮಾಗಳು ಮಾಡ್ತಾರೆ, ನಮ್ಮ ಬಾಲಚಂದ್ರ ಅವರ ಶಿಷ್ಯರ ಚಿತ್ರಗಳು. ರೂಮಲ್ಲಿ ಹೋಟ್ಲ್ ರೂಮ್ ಹಾಕಿರ್ತಾರೆ, ಹೋಟ್ಲ್ ರೂಮ್ ಹೊರಗಡೆ ಅವನು ಕಾಫಿ ಟೀ ಸಪ್ಲೈ ಮಾಡೋನು ಹೇಳ್ತಾನೆ ರಿಪೋರ್ಟ್ನ, ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಿದೆ ಅನ್ನೋ ಒಂದು ದೊಡ್ಡ ಜಗಳ ಆಗ್ತಿರುತ್ತೆ ಅಂತ ಒಳಗೆ. ಪ್ರತಿಯೊಬ್ಬರು ಸಮರ್ಸ್ಕೋತಿರ್ತಾರೆ, ಅವ್ರ ಪಾಯಿಂಟ್ನ ಸಮರ್ಸ್ಕೋತಾರೆ. ಸೊ ಆ ಥರ ಜಗಳ ಆಗೋ ಎಲ್ಲ ಸಾಧ್ಯತೆಗಳು, ಯಾಕೆಂದರೆ ಮೊದಲನೇ ಮೀಟಿಂಗಲ್ಲೇ ಆ ಥರದೊಂದು ಸೋಜಿಗ ಕೂಡ ಆಯಿತು, ಸಂದರ್ಭ ಕೂಡ ನಡೀತು. ಸೊ ಅವೆಲ್ಲ ಸಾಧ್ಯತೆ ಇದೆ. ಅದೆಲ್ಲ ಬಿಟ್ಟು ಸಿನಿಮಾ ದೊಡ್ಡದು. ಇಲ್ಲಿ ನನಗೂ ನಾವೆಲ್ಲ ಎಲ್ಲರ ಉದ್ದೇಶ ಬಂದು ಆಡಿಯನ್ಸ್ನ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡೋದು. ಹಾಗಾಗಿ ನಾವು ಕಿತ್ತಾಡ್ಕೊಳ್ಳೋದು ದೊಡ್ಡ ಪ್ರಶ್ನೆ ಆಗಲ್ಲ. ಬಟ್ ಈಗೋ ಕ್ಲಾಶಸ್ ಖಂಡಿತ ಆಗ್ಬೋದು, ಯಾರು ಗೊತ್ತು, ನೋಡೋಣ. ಬಟ್ ನಾವೆಲ್ಲ ಅದನ್ನು ತಾಳ್ಮೆಯಿಂದ ನಿರ್ವಹಿಸೋಣ ಅಂತ ಒಂದು ಶಬ್ದ ಮಾಡಿ ಕೂತ್ಕೊಂಡಿದ್ದೀವಿ. ಇಲ್ಲ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇದೆ ನಮಗೆ. ಯಾವತ್ತು ಸೌಜನ್ಯ ಮತ್ತು ಸಂಸ್ಕಾರ ನೆಲೆಗಟ್ಟಿನಲ್ಲಿ ನಿಂತರೆ ಯಾವ ಪ್ರತಿಭೆಯೂ ಎಲ್ಲಿಯೂ ಒಗ್ಗೂಡಿ ಒಂದು ಹೊಸದಾದಂಥ ಕೆಲಸಕ್ಕೆ ನಾಂದಿ ಹಾಡಬಹುದು ಅನ್ನೋದು ನನ್ನ ನಂಬಿಕೆ. ನೀವು 3 ಜನ ಒಗ್ಗಟ್ಟಾದದ್ದು, ಒಟ್ಟಿಗೆ ಸೇರಿದ್ದು ಮತ್ತು ಒಂದು ಸಿನಿಮಾವಾಗಿ ಅದನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದು ಬಹಳ ದೊಡ್ಡ ಮಾದರಿ ಅಂತ ನನ್ನ ಭಾವನೆ. ಇದರಲ್ಲಿ ನೀವು ಯಶಸ್ವಿಯಾಗಲಿ, ಒಂದು ಒಳ್ಳೆ ಸಿನಿಮಾ ನೋಡುವಂಥ ಸುಯೋಗ ನಮ್ಮದಾಗಲಿ. ನಮಸ್ತೆ. ಥ್ಯಾಂಕ್ ಯು. ಯೋಗರಾಜ್ ಭಟ್ ಮತ್ತು ಸೂರ್ಯ ಪರವಾಗಿ ಥ್ಯಾಂಕ್ಸ್. ದೀಪ, ನಿನ್ನ ಪ್ರಶ್ನೆಗೆ ಗುರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ರು. ಹೌದು ಸರ್. ನಿನಗೆ ಒಂದು ಕುತೂಹಲಕ್ಕೆ ಮತ್ತೊಂದು ಕುತೂಹಲ ಸೇರಿದೆ ಅಂತ ನಾನು ಅನ್ಕೊಳ್ತೇನೆ. ಪ್ರಸಾದ್ ಅವರು ಮೊದಲನೇ ಬಾರಿಗೆ ನಟನಾಗಕ್ಕೆ ಹೊರಟಿದ್ದಾರೆ. ಪ್ರಸಾದ್ ದಿಢೀರ್ ಅಂತ ಒಂದು ಪೊಲೀಸ್ ಆಫೀಸರ್ ಆಗಿ CBI ಆಫೀಸರ್ ಕಾಣಿಸ್ತಾರೆ, ಆಕ್ಟ್ ಮಾಡ್ತಾರೆ. ನಮ್ಮ ತಂದೆಯವರು ಪೊಲೀಸ್ ಆಫೀಸರ್ ಆಗಿದ್ರು, ಅದರಿಂದ ಆ ಸಂಸ್ಕಾರ ಇದೆ ನನಗೆ, ನಾನು ಆ ತರ ಆಕ್ಟ್ ಮಾಡ್ತೇನೆ ಅಂತ.